ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸೈಡ್ ಡಿಶ್ ಆಗು ತಿನ್ಬೋದು, ಹಾಗೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅರ್ಧ kg ಹಾಗಲಕಾಯಿನ ಕಟ್ ಮಾಡಿಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಡ್ರೈ ರೋಸ್ಟ್ಗೆ ಏನೇನು ಬೇಕು ಅದೆಲ್ಲ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ನೋಡಿ. ಅರ್ಧ ಇಂಚು ಶುಂಠಿ, ಚಕ್ಕೆ, ಲವಂಗ, ಸೋಂಪು ಕಾಳು, ಮೆಣಸು, ಬೆಳ್ಳುಳ್ಳಿ ಎಲ್ಲನೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನ ಡ್ರೈ ರೋಸ್ಟಲ್ಲೇ ಮಾಡಬೇಕು. ಯಾಕೆಂದರೆ ಎಣ್ಣೆ ಏನು ಹಾಕೋಬಾರ್ದು. ಹಂಗೇ ಡ್ರೈ ರೋಸ್ಟಲ್ಲಿ ಊರಿನ ಕಮ್ಮಿ ಉರಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 2 ಸ್ಪೂನ್ ಎಣ್ಣೆ 2 ಸ್ಪೂನ್ ಬೆಳೆ ಎಳ್ಳು ಹಾಕೋತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ಡ್ರೈ ರೋಸ್ಟಲ್ಲೇ ನಾವು ಮಾಡ್ಕೋಬೇಕಾಗಿರೋದು. ಇವಾಗ ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇಲ್ಲ ಅಂದರೆ ಕೊಬ್ಬರಿಕಾಯಿ ಇರೋರು ಕೊಬ್ಬರಿಕಾಯಿ ಹಾಕೋಬೋದು. ನಾನು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲ ತುರಿದು ಹಾಕೋಬೋದು. ಇದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಹೊಸ ಥರದ ವೀಡಿಯೋಗಳನ್ನ ನಾನು ದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗೋ ಥರನೇ ವಿಡಿಯೋ ಮಾಡ್ತಾ ಇರ್ತೀನಿ. ಇವಾಗ ಅದನ್ನು ಒಂದು ಬೌಲ್ಗೆ ಸಪ್ರೇಟ್ ತೆಗೆದು ಇಟ್ಕೊಳ್ಳೋಣ. ಇವಾಗ 4 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೇ. ಇವಾಗ ಎಣ್ಣೆಯಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ತೊಳೆದು ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಹಾಕೋತಾ ಇದ್ದೀನಿ. ಎಣ್ಣೆಲೆ ನಾವು ರೋಸ್ಟ್ ಮಾಡ್ಕೋಬೇಕು. ಯಾವ ಥರ ರೋಸ್ಟ್ ಮಾಡ್ಕೋಬೇಕು ಅಂದರೆ ಬನ್ನಿ ನಾನು ತೋರಿಸ್ಕೊಡ್ತೀನಿ ಕೊನೆಯಲ್ಲಿ. ತುಂಬಾ ಫ್ರೈ ಮಾಡ್ತಾ ಇರಬೇಕು. ಒಂದು 10-15 ನಿಮಿಷ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಕೈ ಬಿಡ್ದೇ ಮೊಗ್ಸಾಕಿ ಫ್ರೈ ಮಾಡ್ತಾ ಇರಬೇಕು ನಾವು. ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಒಬ್ಬೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಶುಗರ್ ಇರುತ್ತಲ್ವ, ಏನು ತಿನ್ನಬೇಕು, ಯಾವ ಪಲ್ಯ ತಿನ್ನಬೇಕು, ಹಾಗಲಕಾಯಿ ಕಹಿ ಹೇಗೆ ತಿನ್ನೋದು ಅಂತ ಇರುತ್ತೆ. ಹಸಿ ತಿನ್ನೋಕ್ಕಾಗಲ್ಲ ನೋಡಿ. ಈ ಥರ ರೋಸ್ಟ್ ಮಾಡ್ಕೊಂಡು ತಿಂದರೆ ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು. ಈ ಮೊಸರನ್ನ ಜೊತೆ ಸೈಡ್ ಡಿಶ್ ಹಾಕೋದು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಳೆ ತಿಳಿ ಸಾಂಬಾರು ಮಾಡಿದಾಗ ಏನಾದ್ರು ಒಂದು ಸೈಡ್ ಡಿಶ್ ಬೇಕಲ್ಲಪ್ಪ ಅಂತ ಅನಿಸಿದಾಗ ಈ ಥರ ರೋಸ್ಟ್ ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸಲ ಹೇಗಿದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ರೋಸ್ಟ್ ಮಾಡ್ಕೋಬೇಕು ನಾವು. ಫ್ರೈ ಮಾಡಿಕೊಂಡು ನೋಡಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಈ ಥರ ರೋಸ್ಟ್ ಮಾಡಿಕೊಂಡು BP ಶುಗರ್ ಇರೋರು ಹಾಗಲಕಾಯಿ ತಿನ್ನೋಕ್ಕೆ ಕಹಿ ಹೆಂಗಪ್ಪ ತಿನ್ನಲಿ ಅಂತ ಯೋಚನೆ ಮಾಡ್ತಾರೆ. ಅಂಥವ್ರು ಈ ಥರ ಹಾಗಲಕಾಯಿ ರೋಸ್ಟ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ, ಮತ್ತೆ ತಿನ್ನಬೇಕು ಅನಿಸುತ್ತೆ. ಅದ್ರ ಜೊತೆಗೆ ಅವ್ರಿಗೂ ಹೆಲ್ತಿ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ತುಂಬಾ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ನಾವು. ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ರುಚಿಗೆ ಉಪ್ಪು ಹಾಕೋ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅದೇ ಎಣ್ಣೆ ಬಾಣಲಿಗೆ ನಾವು ಮಾಡ್ಕೋಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ಹಾಗಲಕಾಯಿ ಎಲ್ಲ ಉಪ್ಪು ಹಿಡಿಬೇಕಲ್ವ. ಮತ್ತೆ ಇನ್ನೊಂದು 2 ನಿಮಿಷ ಕಮ್ಮಿ ಉರಿಲಿ ನಾವು ಫ್ರೈ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಚಿಕ್ಕ ಮಕ್ಕಳು ಇದ್ದಿರ್ಬೋದು, ವಯಸ್ಸಾದವ್ರು ಬಂದರೆ ಈಗ ಮಕ್ಕಳು ಕಹಿ ತಿನ್ನೋಕ್ಕಾಗಲ್ಲ ಅಂತ ಇದು ಮಾಡ್ತಾರೆ. ಕೈ ಬಿಡ್ದೇ ಯಾವಾಗ ಕೈ ಆಡಿಸ್ತಾನೇ ಇರಬೇಕು ಫ್ರೆಂಡ್ಸ್. ಇದನ್ನು ಮಾತ್ರ ಇದನ್ನೇ ತುಂಬಾ ಕೈ ಆಡಿಸ್ತಾನೇ ಇರಬೇಕು. ಕೊಡ್ಬೋದು. ನೋಡ್ತಾ ಇದ್ರೆ ಬಾಯಿ ನೀರು ಗೊತ್ತಾಯಿತು ನನಗೆ, ಅಷ್ಟು ರುಚಿಯಾಗಿದೆ. ಮತ್ತು ಹಾಗೆಯೇ ಹಿಂಗೆ ರೋಸ್ಟ್ ಮಾಡ್ತಾ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇರಬೇಕು. ನೋಡಿ ಇನ್ನೂ ಉಪ್ಪಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನೆಕ್ಸ್ಟು ನಾವು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲ ಒಂದು ಸಮ ಹಾಗಲಕಾಯಿಗೆ ಎಲ್ಲ ಹಿಡಿಲಿ ಅನ್ನೋಕ್ಕೋಸ್ಕರ ಜಾಸ್ತಿ ರೋಸ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಮೆಣಸಿಕಾಯಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ಎಣ್ಣೆಲೆ ರೋಸ್ಟ್ ಮಾಡ್ಕೊಳ್ಬೇಕು.
ಇದನ್ನು ಚೆನ್ನಾಗಿ ಎಣ್ಣೆಗೆ ರೋಸ್ಟ್ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಚಿಕ್ಕ ಮಕ್ಕಳು ಹಾಗಲಕಾಯಿ ನಂಗೆ ಇಷ್ಟ ಇಲ್ಲ ತಿನ್ನೋಕ್ಕಾಗಲ್ಲ ಅಂತಂತಾರಲ್ಲ, ಈ ಥರ ಟ್ರೈ ಮಾಡ್ಕೊಡಿ ಮನೇಲಿ. ತುಂಬಾ ರುಚಿಯಾಗಿರುತ್ತೆ, ಕೈ ಅನ್ನೋದೇ ಇರಲ್ಲ, ಎಲ್ಲರೂ ತಿನ್ಬೋದು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಗಂಟನೂ ತಿನ್ಬೋದು ಹಾಗಲಕಾಯಿನ. ಈಗ 1 ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ತುಂಬ ಜನ ಹಾಗಲಕಾಯಿ ಅಂದರೆ ಕಹಿ ಅಂದ್ಕೊಂಡು ಯಾರೂ ಹಾಗಲಕಾಯಿನ ಅಷ್ಟೊಂದು ಇಷ್ಟಪಡಲ್ಲ ತಿನ್ನೋಕ್ಕೆ. ಆದರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಪುಡಿ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿದ್ವಿ, ಅದನ್ನು ಹೀಗೆ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಈಗ ಸೋಂಪು ಕಾಳು ಹಾಕಿರ್ತೀವಲ್ಲ, ಅದು ಸ್ಮೆಲ್ಲು ಘಮ ತುಂಬಾ ರುಚಿಯಾಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ. ಇದು ಅಷ್ಟು ಒಂದ್ಸಲಿ ಟ್ರೈ ಮಾಡಿ. ನಾನು ಹೇಳೋದ್ಕಿಂತ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದು ಹಾಗಲಕಾಯಿ ಒಬ್ಬರೇ ತಿಂದ್ಬಿಡ್ಬೋದು, ಅಷ್ಟು ರುಚಿಯಾಗಿದೆ. ಖಾಲಿನೇ ಆಗೋಯ್ತದೆ. ಅರ್ಧ kg ಹಾಗಲಕಾಯಿ ಒಬ್ಬರೇ ತಿನ್ಕೊಬಿಡ್ಬೋದು, ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು. ಯಾರ್ಯಾರಿಗೆ ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಸರ್ವ್ ಹಾಕೋತಾ ಇದ್ದೀನಿ ನೋಡಿ, ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ರುಚಿಯಾಗಿ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೆಚ್ಚು ಹೆಚ್ಚು ವಿಡಿಯೋ ಜೊತೆಗೆ ನನಗೆ ಪ್ರೋತ್ಸಾಹ ನೀಡಿ. ಇನ್ನೂ ವೆರೈಟಿ ಅಡುಗೆಗಳ ಜೊತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಧನ್ಯವಾದಗಳು ಫ್ರೆಂಡ್ಸ್.